ಎಲ್ಲ ತಂದೆನಾ? ಹ್ಞೂ ಅಣ್ಣ ಎಲ್ಲ ತಗೊಂಡ್ಬಂದಿದ್ದೀನಿ. ಕಬಾಬ್ ಒಂದು ಸಿಗಲಿಲ್ಲ, ಖಾರ ತಗೊಂಡ್ಬಂದೆ. ಕೊಡಿ ಚೇಂಜ್. ಚೇಂಜ್ ಏನ ತಗೊಳ ಹಿಡ್ಕೊಳ. ಆಯ್ತು ಹೋಗ. ಓ ಇವಾಗ ಬಂದತ್ತಮ್ಮ, ಬಾ ಕುತ್ಕೋ. ಅಣ್ಣ ಅಣ್ಣ ಇಬ್ರು ಕೂತ್ಕೊಂಡು ಕುಡ್ದು ಎಷ್ಟು ದಿನ ಆಯ್ತಲ್ವಣ? ನೀನ್ ನೋಡಿದ್ರೆ ಊರಲ್ಲೇ ಇರಲ್ಲ, ಕೆಲ್ಸ ಅಂತ ಹೊರಗಡೆ ಹೋಯ್ತಿರ್ತೀಯ. ಏನೋ ಅಪರೂಪಕ್ಕೆ ಸಿಕ್ಕಿದ್ಯಾ, ಇವತ್ತಾದ್ರೂ ಕುಡಿಯೋಣ. ಎಲ್ಲ ತಂದಿದ್ಯಾ ತಾನೆ? ಎಲ್ಲ ತಂದಿದ್ದೀನಿ, ಓಕೆ. ಈ ವಿಳ್ಳೆದೆಲೆ ಯಾಕೆ ತರಿಸಿದ್ಯಾ? ಕೆಲವು ವಿಷಯಗಳನ್ನ ಕೇಳಬಾರ್ದು, ನಾನು ಹೇಳ್ಬಾರ್ದು. ಏನೋ ಅಪ್ಪ, ನಿನ್ನ ವಿಚಾರಗಳೇ ನನ್ಗೆ ಅರ್ಥ ಆಗಲ್ಲ. ಸರಿ, ಟೈಮ್ ಆಗುತ್ತೆ. ಹಿಂಗೆ ಮಾತಾಡ್ತಾ ಇದ್ರೆ ಶುರು ಹಚ್ಕೊಳ್ಳೋಣ. ಅಣ್ಣ ಹೌದು, ನಂದೇನೋ ಕೆಲಸ, ನಾನೇನೋ ತಿರ್ಗಾಡ್ತಿರ್ತೀನಿ ಬಿಡಿ. ನಿಮ್ದೇನ್ ಕೆಲಸ, ಏನ್ ಕತೆ? ಏನ್ ನಿನ್ ಮೈ ಮೇಲೆ ಮಣಿಗಳು? ಆ ಏನಂತ ಅರ್ಥನೇ ಆಗ್ತಿಲ್ಲಪ್ಪ. ಅದು ಇವಾಗ ಬೇಕಾ? ನಾನು ತಾಂತ್ರಿಕ ವಿದ್ಯೆ ಬಗ್ಗೆ ಕಲಿತಾ ಇದ್ದೀನಿ. ನಿನಗೆ ಹೇಳಿದ್ರು ಗೊತ್ತಾಗಲ್ಲ, ಸುಮ್ಮನೆ ಬಂದಿರೋ ಕೆಲಸ ನೋಡು. ನಿನಗೆ ಕೇಳಿದ್ದೆ ತಪ್ಪಾಗೋಯ್ತು. ಏನೇನೋ ಗೊತ್ತಿಲ್ಲದೆ ಇರೋ ವಿದ್ಯೆ ಎಲ್ಲ ಹೇಳ್ತೀಯ. ಸರಿ ಬಿಟ್ಟಾಕು, ಇನ್ನೊಂದು ಪೆಗ್ ಹಾಕನಾ? ಹಾಕಪ್ಪ. ಸರಿ, ಇವೆಲ್ಲ ಕಲಿತು ಏನ್ ಮಾಡ್ಬೇಕಂತಿದ್ದೆ ಮುಂದಕ್ಕೆ? ಕೆಲವು ವಿಚಾರಗಳು ಕಲ್ಪನೆಗೂ ಮೀರಿದ್ದು. ನೀನ್ ಕೇಳಿದ್ರು ನಾನು ಹೇಳಿದ್ರು ಅರ್ಥ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೂ ನೀನ್ ಹೇಳದ್ ನೋಡಿದ್ರೆ ಈ ಸಾಮಾನ್ಯ ಜನಕ್ಕೆ ಅರ್ಥನೇ ಆಗಲ್ಲ ಅನ್ಸುತ್ತೆ ಕಣಯ್ಯ. ಆದ್ರೆ ಇದ್ರ ಬಗ್ಗೆ ತಿಳ್ಕೊಳಕ್ ತುಂಬಾ ಕುತೂಹಲ ನನ್ಗೆ. ಅದೊಂದು ಕೆಟ್ಟ ರೀತಿಯ ಸಾಧನೆ. ಯಾವ ಒಂದು ಆತ್ಮ ದೇಹದಿಂದ ಹೊರಗಡೆ ಹೋಗುತ್ತದೋ ಅಂತ ಆತ್ಮವನ್ನು ವಶೀಕರಣ ಮಾಡಿ ಬಂಧನ ಮಾಡುವುದು. ಇದ್ರ ಮೇಲೆ ಒಂದು ಕಥೆನೇ ಇದೆ. ಇದೇ ತರ ಒಂದು ಪೂಜೆಗೆ ಹೋಗಿದ್ದೆ. ಆ ಹುಡುಗನ ಮೈ ಮೇಲೆ ಆತ್ಮ ಸೇರ್ಕೊಂಡಿತ್ತು. ಆದ್ರೆ ಆ ಹುಡುಗನ ದೇಹದಿಂದ ಆತ್ಮನ ಬೇರೆ ಮಾಡಬೇಕಾದ್ರೆ ಆ ಹುಡುಗ ಸತ್ತೇ ಹೋದ. ಹಾ, ನಿಜನಾ? ಹಿಂಗೆಲ್ಲ ನಡೀತಾ? ನನ್ನ ಮನಸ್ಸು ಈಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದೆ. ಬಿಡಾಗಣ, ಕುಡಿ ಮೊದ್ಲು. ಇವೆಲ್ಲ ವಿಚಾರಗಳ ಬಗ್ಗೆ ಮಾತಾಡಕ್ ಬಂದಿದ್ದೀವ ಅನ್ಸುತ್ತೆ. ಮತ್ತೆ ಅಪ್ಪನಿಗೆ ಹುಷಾರಿಲ್ಲ ಅಂತಿದ್ದೆ, ಹೇಗಿದ್ದಾರೆ ಇವಾಗ? ಹಾ ಹಾ ಯಾರೋ ನನ್ನೇ ನೋಡ್ತಾವನೆ. ಈ ಜಾಗಕ್ಕೆ ಯಾರು ಬರ್ತಾರೋ? ನಿಜಾಣಯ್ಯ.
ಹಾ ಹೌದು, ಅವನು ಅಲ್ಲೇ ಇದ್ದಾನೆ. ಸ್ವಲ್ಪ ಹೊತ್ತು ಹೋಗ್ತಾನೆ, ಆ ಕಡೆ ಗಮನ ಕೊಡ್ಬೇಡ, ಸುಮ್ಮನೆ ಕುಡಿ. ಅಣ್ಣ ಅಣ್ಣ, ಅವನ್ ಕರೀತಿದಾನಣ್ಣ, ಹೋಗ್ ಬರ್ತೀನಿ. ಲೋ ತಮ್ಮ, ಲೋ ಅವನಿಗೆ ಎಣ್ಣೆ ಬೇಕು ಅನ್ಸುತ್ತೆ, ಮನ್ಸಲ್ಲಿ ತುಂಬಾ ಕಾಡ್ತಾ ಇದೆ. ಕೊಟ್ಟು ಬರ್ತೀನ. ಅವಸರ ಪಡಬೇಡ, ಇವಾಗ ಇಲ್ಲಿಂದ ಹೋಗಕ್ಕಾಗಲ್ಲ. ಹೋದ್ರು ಜೀವಂತವಾಗಿರಲ್ಲ. ನಾನು ಹೇಳೋದನ್ನ ಕೇಳು, ದುಡುಕ್ಬೇಡ. ಕೊಟ್ಟು ಬರ್ತೀನಣ್ಣ. ನಾನು ಹೇಳೋದನ್ನ ಮಾತ್ರ ಕೇಳು, ಬೇರೆ ಯಾವ ಕಡೆನೂ ಗಮನ ಕೊಡ್ಬೇಡ. ತಮ್ಮ, ತಮ್ಮ, ಲೋ ಎಲ್ಲಿದ್ಯೋ?